ಅಕ್ಕಿ ಬೆಲೆ 100ರ ಸಮೀಪಕ್ಕೆ. ಕರ್ನಾಟಕದಲ್ಲಿ ಬರದ ಕರಿನೆರಳು. ಕರ್ನಾಟಕದಲ್ಲಿ ಭತ್ತದ ಬಿತ್ತನೆ ಪ್ರಮಾಣ ದಾಖಲೆಯ ಕುಸಿತ ಕಂಡಿದೆ. ಇದರ ಬೆನ್ನಲ್ಲೇ ಅಕ್ಕಿ ದರ ಏರಿಕೆಯಾಗುತ್ತಿದ್ದು, ಕೆಲವೆಡೆ ಕೆಜಿಗೆ 100 ರೂಪಾಯಿ ಸಮೀಪಿಸುವ ಆತಂಕ ಎದುರಾಗಿದೆ. ಒಂದೆಡೆ ಮಳೆ ಮತ್ತು ನೀರಿನ ಕೊರತೆಯಿಂದ ರೈತರು ಸಂಕಷ್ಟದಲ್ಲಿದ್ದರೆ, ಮತ್ತೊಂದೆಡೆ ಭತ್ತದ ಪೂರೈಕೆ ಇಲ್ಲದೆ ರೈಸ್ ಮಿಲ್ಗಳು ಮಿಲ್ಲಿಂಗ್ ಸ್ಥಗಿತಗೊಳಿಸುವ ಹಂತಕ್ಕೆ ತಲುಪಿದೆ. 2026-27ನೇ ಸಾಲಿನಲ್ಲಿ ರಾಜ್ಯದ 10 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬಿತ್ತನೆ ಮಾಡುವ ಗುರಿಯಿತ್ತು. ಆದರೆ ಜುಲೈ ಮತ್ತು ಆಗಸ್ಟ್ ವೇಳೆಗೆ ಕೇವಲ 2.02 ಲಕ್ಷ ಹೆಕ್ಟೇರ್ ಅಂದರೆ 20% ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ. ಭತ್ತದ ಕಣಜಗಳೆಂದೇ ಕರೆಯಲಾಗುವ ರಾಯಚೂರು, ಬಳ್ಳಾರಿ ಮತ್ತು ಕೊಪ್ಪಳ ಈ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಿದೆ. ರಾಯಚೂರಿನಲ್ಲಿ 1.90 ಲಕ್ಷ ಹೆಕ್ಟೇರ್ ಗುರಿ ಇದ್ದರೂ ಕೇವಲ 4020 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ. ಬಳ್ಳಾರಿಯಲ್ಲೂ ಸಹ 6397 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ. ಇನ್ನು ದಾವಣಗೆರೆಯಲ್ಲಿ ಬಿತ್ತನೆ ಪ್ರಮಾಣ ಕೇವಲ 1%. ಇನ್ನು ಮೈಸೂರು ಮತ್ತು ಮಂಡ್ಯ ಭಾಗಗಳಲ್ಲಿ ಕೆಆರ್ಎಸ್ ಹಾಗೂ ಕಬಿನಿ ನಾಲೆಗಳಿಗೆ ನೀರು ಹರಿಯದ ಹಿನ್ನೆಲೆಯಲ್ಲಿ ರೈತರು ನಾಟಿ ಕಾರ್ಯವನ್ನೇ ಕೈಬಿಟ್ಟಿದ್ದಾರೆ. ಇದರ ಪರಿಣಾಮ ಈಗ ಅಕ್ಕಿ ಮಾರುಕಟ್ಟೆಯ ಮೇಲೆ ಬಿದ್ದಿದೆ. ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲೂ ಭತ್ತದ ಉತ್ಪಾದನೆ ಕುಸಿದಿರುವುದರಿಂದ ನೆರೆ ರಾಜ್ಯಗಳಿಂದ ಕರ್ನಾಟಕಕ್ಕೆ ಬರುತ್ತಿದ್ದ ಅಕ್ಕಿ ಪೂರೈಕೆ ಗಣನೀಯವಾಗಿ ಕಡಿಮೆಯಾಗಿದೆ. ಜುಲೈನಲ್ಲಿ ನಿರಂತರ ಮೋಡ ಕವಿದ ವಾತಾವರಣದಿಂದ ಹಸಿ ಭತ್ತ ಒಣಗಿಸುವುದಕ್ಕೂ ಸಮಸ್ಯೆಯಾಗಿದೆ. ತೇವಾಂಶ ಹೆಚ್ಚಾದ ಪರಿಣಾಮ ಭತ್ತದ ತೂಕ ಮತ್ತು ಅಕ್ಕಿ ಇಳುವರಿಯಲ್ಲೂ ಕುಸಿತ ಕಂಡಿದೆ. ದಾವಣಗೆರೆ, ರಾಯಚೂರು ಸೇರಿದಂತೆ ಪ್ರಮುಖ ಅಕ್ಕಿ ಗಿರಣಿಗಳಿಗೆ ಭತ್ತದ ಪೂರೈಕೆ ಕಡಿಮೆಯಾಗಿದ್ದು, ಹಲವು ಮಿಲ್ಗಳು ಈಗಾಗಲೇ ಮಿಲ್ಲಿಂಗ್ ಸ್ಥಗಿತಗೊಳಿಸಿದೆ. ಕಾರ್ಯನಿರ್ವಹಿಸುತ್ತಿರುವ ಮಿಲ್ಗಳಲ್ಲೂ ಸುಮಾರು 15 ದಿನಗಳಿಗೆ ಆಗುವಷ್ಟು ಮಾತ್ರ ದಾಸ್ತಾನು ಇದೆ ಎನ್ನಲಾಗುತ್ತಿದೆ. ಹೀಗಾಗಿ ಮುಂದಿನ 1 ತಿಂಗಳಲ್ಲಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುವ ಆತಂಕ ಎದುರಾಗಿದೆ. ನೀರಾವರಿ ಪ್ರದೇಶಗಳಲ್ಲಿ ತಡವಾಗಿಯಾದರೂ ನಾಟಿ ಆರಂಭವಾದರೆ ನವೆಂಬರ್ ಅಥವಾ ಡಿಸೆಂಬರ್ ವೇಳೆಗೆ ಹೊಸ ಭತ್ತ ಮಾರುಕಟ್ಟೆಗೆ ಬರುವ ನಿರೀಕ್ಷೆ ಇದೆ. ಅಲ್ಲಿಯವರೆಗೆ ಅಕ್ಕಿ ಬೆಲೆಯಲ್ಲಿ ಇಳಿಕೆ ಕಷ್ಟ ಎನ್ನಲಾಗುತ್ತಿದೆ. ಅಕ್ಕಿಯ ಬೆಲೆ ಏರಿಕೆ ಈಗ ಗ್ರಾಹಕರ ಜೇಬಿನ ಸಮಸ್ಯೆಯಲ್ಲ, ನೇರವಾಗಿ ಜನರ ಅನ್ನದ ಬಟ್ಟಲಿನವರೆಗೆ ತಲುಪಿರುವ ಸಂಕಷ್ಟ. ಯಾಕಂದ್ರೆ ಭತ್ತದ ಬಿತ್ತನೆ ಇಂದು ಕುಸಿದರೆ ಅದರ ಪರಿಣಾಮ ನಾಳೆ ಅಕ್ಕಿಯ ತಟ್ಟೆಯಲ್ಲಿ ಕಾಣಿಸುತ್ತದೆ. ರೈತರ ಹೊಲ ಉಳಿದರೆ ಮಾತ್ರ ಸಾಮಾನ್ಯರ ಅನ್ನದ ತಟ್ಟೆಯೂ ಉಳಿಯುತ್ತದೆ.